ಪ್ರಮುಖ ಬೇಡಿಕೆಗಳೇನು, ಯಾಕೆ ಇಲ್ಲಿ ಪ್ರತಿಭಟನೆ ಕೊಟ್ಟಿದ್ರಿ? ಸರ್, ಮೊದಲನೇದಾಗಿ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ಹುದ್ದೆ ತಾಂತ್ರಿಕ ಹುದ್ದೆ ಅಲ್ಲ. ನಮಗೆ ಸರ್ಕಾರದಿಂದ ಫೆಸಿಲಿಟಿಗಳಿಲ್ಲ. ಮೊಬೈಲ್ 17 ತರಹದ ಮೊಬೈಲ್ ಆ್ಯಪ್ಗಳಿದಾವೆ. ಇಂಟರ್ನೆಟ್ ಸೌಲಭ್ಯ ಇಲ್ಲ. ಸ್ವಂತ ಮೊಬೈಲಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಪ್ಲಸ್ ನಮ್ಮಲ್ಲಿ ರ್ಯಾಂಕಿಂಗ್ ವ್ಯವಸ್ಥೆ ಇದೆ. ಆಮೇಲೆ ನಮಗೆ FTA ಇಲ್ಲ. ಆಮೇಲೆ ಸುಮಾರು ಒಂದು 50ರಿಂದ 60 ಗ್ರಾಮ ಆಡಳಿತಾಧಿಕಾರಿಗಳು ಕೆಲಸದ ಒತ್ತಡದಿಂದ ಈಗಾಗಲೇ ಆಲ್ರೆಡಿ ತೀರಿಕೊಂಡಿದ್ದಾರೆ. ಆಮೇಲೆ ಪ್ರತಿಭಟನೆ ಮಾಡ್ತಾ ಇದ್ದೀರಿ? ಹೌದು ವರ್ಕರ್ ಸರ್, ರಾಜ್ಯಾದ್ಯಂತ 9338 ಗ್ರಾಮ ಆಡಳಿತಾಧಿಕಾರಿಗಳು ಪ್ರೆಸೆಂಟ್ ಕೆಲಸ ನಿರ್ವಹಿಸ್ತಾ ಇದ್ದೀವಿ. ಇವತ್ತು ಏಕಕಾಲದಲ್ಲಿ ಇಡೀ ರಾಜ್ಯಾದ್ಯಂತ ತಾಲೂಕು ಮಟ್ಟದಲ್ಲಿ ಪ್ರತಿಭಟನೆ ಇದೆ. ಇದರಲ್ಲಿ ಏನಾದರೂ ಸರ್ಕಾರ ಸ್ಪಂದಿಸ್ತಾ ಇದ್ದರೆ ನಾಳೆ ಮತ್ತು ಜಿಲ್ಲಾ ಹಂತದಲ್ಲಿ, ಮತ್ತು ಅದಕ್ಕೂ ಸ್ಪಂದಿಸ್ತಾ ಇದ್ದರೆ ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕಲ್ಲಿ ನೆಕ್ಸ್ಟ್ ಮುಂದಿನ ಹೋರಾಟವನ್ನು ಮಾನ್ಯ ರಾಜ್ಯಾಧ್ಯಕ್ಷರು ತಿಳಿಸ್ತಾ ಇದ್ದಾರೆ ಸರ್. ಈ ಪ್ರತಿಭಟನೆ ಹೀಗೆ ಮುಂದುವರಿದ ಸರ್ ಅಥವಾ ಇವತ್ತು ಒಂದೇ ದಿನ ಮಾಡ್ತಾರೆ? ಇಲ್ಲ ಸರ್, ಇದಕ್ಕೆ ಅನಿರ್ದಿಷ್ಟ ಇವತ್ತಿನಿಂದ ಸರ್ಕಾರ ನಮಗೆ ಸ್ಪಂದನೆ ಮಾಡೋದನ್ನು ನಾವು ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೀವಿ ಸರ್. ಕೂಡ ಮನವಿ ಸಲ್ಲಿಸಿದರೆ ಯಾವುದೇ ಪ್ರಯೋಜನ ಆಗಿಲ್ವಾ? ಇಲ್ಲ ಸರ್, ಯಾವುದೇ ಥರದ ಇಲ್ಲಿವರೆಗೂ ಮನವಿ ಕೊಟ್ಟಿದ್ರೂ ಯಾವುದೇ ಮನವಿಗೂ ಒಂದು ಆದೇಶಗಳು ಆಗಿರುವುದಿಲ್ಲ. ಮತ್ತು ಗ್ರಾಮ ಆಡಳಿತಾಧಿಕಾರಿ ಕೆಲಸ ಒತ್ತಡದಿಂದ ಆಗ್ತಾಯಿದೆ ಹೊರತಾಗಿ ಯಾವುದೇ ತರಹ ಸರಳವಾಗಿ ಹುದ್ದೆ ಮಾಡೋಕ್ಕಾಗ್ತಾ ಇಲ್ಲ. ಏನು ಬೇಕಾಗಿದೆ ಸರ್? 17 ಥರದ ಮೊಬೈಲ್ ಆ್ಯಪ್ಗಳಿದ್ದಾವೆ. ಒಂದು ಚೆನ್ನಾಗಿರ್ತಕ್ಕಂಥ ಮೊಬೈಲ್ ಅಥವಾ ಲ್ಯಾಪ್ಟಾಪ್ಗಳು. ಆಮೇಲೆ ಕೆಲವೊಂದು ನಮ್ಮ ಎಲ್ಲ ಗ್ರಾಮ ಆಡಳಿತಾಧಿಕಾರಿ ಚಾವಡಿಗಳೇ ಇಲ್ಲ. ಫಸ್ಟ್ ಆಫ್ ಆಲ್ ಊರಲ್ಲಿ ಚಾವಡಿಗಳೇ ಇಲ್ಲ, ಪೀಠೋಪಕರಣಗಳಿಲ್ಲ, ಲ್ಯಾಪ್ಟಾಪು ಇಂಟರ್ನೆಟ್ ಸೌಲಭ್ಯ ಅಂತೂ ಮೊದಲೇ ಇಲ್ಲ. ಹಂಗೆ ಕೇಂದ್ರ ಸ್ಥಾನ ಇರಬೇಕಂತ ಆದೇಶ ಆಗಿದೆ ಹೊರತಾಗಿ ಕೇಂದ್ರ ಸ್ಥಾನಕ್ಕೆ ಇರಬೇಕಂದ್ರೆ ಯಾವುದೇ ಥರ ನಮ್ಗೆ ಆಫೀಸು ಕಚೇರಿಗಳೇ ಇಲ್ಲ. ಹಾಗಾಗಿ ನಾವು ಇಷ್ಟು ಒಂದು 17 ಥರದ ಮೊಬೈಲ್ ಆ್ಯಪ್ಗಳನ್ನು ಇದು ಮಾಡಿದ್ದಾರೆ. 22-25 ವರ್ಷ ಆಗಿದ್ದಾರೆ ಸುಮಾರು ಗ್ರಾಮ ಆಡಳಿತಾಧಿಕಾರಿಗಳು. ಅದು ಸರ್ಕಾರ ಹಂತದಲ್ಲಿ ಪ್ರಮೋಷನ್ನೂ ಆಗಿಲ್ಲ. C&R ವಿಷಯದಲ್ಲಿ ತಿದ್ದುಪಡಿ ಆಗಿತ್ತು ಹಿಂದಿನ ಸರ್ಕಾರದಲ್ಲಿ. ಅದೂ ಕೋರ್ಟಲ್ಲಿ ತಡೆಯಾಜ್ಞೆ ಇರುವುದರಿಂದ ಎಷ್ಟೋ ಗ್ರಾಮ ಆಡಳಿತಾಧಿಕಾರಿಗಳು ಪ್ರಮೋಷನ್ನಿಂದ ವಂಚಿತ ಆಗ್ತಾ ಇದ್ದಾರೆ. ಪ್ರತಿದಿನವೂ ಕೆಲವೊಂದು ಗ್ರಾಮ ಆಡಳಿತ ನಿವೃತ್ತಿ ಹೊಂದುತ್ತಾ ಇದ್ದಾರೆ. ಅವ್ರಿಗೆ ಪದೋನ್ನತಿ ಕನಸು ಭಗ್ನ ಆಗ್ತಾ ಇದೆ. ಪ್ರಮುಖ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಿ ರಾಜ್ಯಾದ್ಯಂತ, ಏನು ಹೇಳ್ತೀರಿ ಸರ್? ಏನು ನಿಮ್ಮ ಬೇಡಿಕೆ? ಈಗ ಬೇಡಿಕೆ ಅಂದ್ರೆ ರೀ, ನಮಗೆ ಮೂಲಭೂತ ಸೌಲಭ್ಯಗಳಿಲ್ಲ ರೀ ಮೊದಲ, ಮತ್ತು ಚಾವಡಿಗಳಿಲ್ಲ ಸರಿಯಾಗಿ, ಮತ್ತು ಯಾವುದೂ ಪೀಠೋಪಕರಣಗಳು ಇಲ್ಲ, ಮತ್ತು ಯಾವುದೂ ಅಂತರ್ಜಿಲ್ಲಾ ವರ್ಗಾವಣೆ ಅಂತೂ ಈಗ ಸುಮಾರು ಒಂದು 5-6 ವರ್ಷ ಎಲ್ಲ ನಿಲ್ಲಿಸಿಬಿಟ್ಟಾರ್ರಿ. ಮತ್ತು ಇದೆಲ್ಲ ಯಾವುದೂ ಪದೋನ್ನತಿಗಳನ್ನು ಕೊಡ್ತಾ ಇಲ್ಲ ಇನ್ನು. ಮತ್ತು ರಜಾ ದಿನಗಳಲ್ಲಿ ಕೆಲಸದ ಒತ್ತಡವನ್ನು ಹೇರಿ ಮೇಲಾಧಿಕಾರಿಗಳು ಒತ್ತಡ ಹೇರ್ತಾರೆ. ಮತ್ತು ಸಾಯಂಕಾಲ ಗೂಗಲ್ ಮೀಟ್ ಇಡೋದು, PC ತೊಗೊಳ್ಳೋದು, ಹಿಂಗೆ ಮಾಡಿ ಮಾನಸಿಕ ಒತ್ತಡ ಹೆಚ್ಚಿಗೆ ಇದನ್ನಾಗ್ಲತ್ತು ರೀ. ಮತ್ತು ಅನಾರೋಗ್ಯದಿಂದ ಹಲವಾರು ಸುಮಾರು 30ರಿಂದ 40 ಜನ ಗ್ರಾಮ ಆಡಳಿತಾಧಿಕಾರಿಗಳು ಮರಣ ಹೊಂದ್ಯಾರ ಈಗ ಸುಮಾರು 2-3 ವರ್ಷದಾಗ ಅಷ್ಟೇ ರೀ. ಹೀಗೆ ಕಪ್ಪು ಬಟ್ಟೆ ಕಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ರಿ. ಹಾಂ, ಇಷ್ಟು ಅಸಹಾಯಕತೆ ಯಾಕಂತ ಸರ್ಕಾರ ವಿರುದ್ಧ? ಸುಮಾರು ವರ್ಷಗಳಿಂದ ನಾವು ಬೇಡಿಕೆ ಮನವಿಗಳನ್ನ ಸಲ್ಲಿಸ್ತಾ ಬಂದಿದ್ರು. ಯಾವುದೇ ರೀತಿ ನಮಗೆ ಸರ್ಕಾರದಿಂದ ಸ್ಪಂದನೆ ಸಿಕ್ಕಿಲ್ಲ ರೀ. ಅದರ ಸಲುವಾಗಿ ನಾವು ಶಾಂತಿಯುತವಾಗಿಯೇ ಈಗ ಪ್ರತಿಭಟನೆ ಪ್ರಾರಂಭ ಮಾಡಿದ್ದೀವಿ ಈಗ ತಾಲೂಕು ಮಟ್ಟದೊಳಗೆ. ಇದೇ ರೀತಿ ಮತ್ತು ಅವ್ರ ಸರ್ಕಾರ ಯಾವುದೇ ನಮಗೆ ಸ್ಪಂದನೆ ನೀಡಲಿಲ್ಲ ಅಂದ್ರೆ ಮುಂದೆ ಜಿಲ್ಲಾ ಮಟ್ಟದಾಗ ಮುಂದೊಂದು ದಿನ ಎಲ್ಲರೂ ಬೆಂಗಳೂರು ಅದನ್ನು ಹಂತದಲ್ಲಿ ಫ್ರೀಡಮ್ ಪಾರ್ಕ್ ಒಳಗೆ ಮುಂದಿನ ಮುಷ್ಕರವನ್ನು ಅದನ್ನು ನಡೆಸಲಾಗುವುದು ಅಂತೇಳಿ ನಮ್ಮ ರಾಜ್ಯದ ಯಂತ್ರಕ್ಕೆ ತಳಮಟ್ಟದಿಂದ ಕಾರ್ಯವನ್ನು ನಿರ್ವಹಿಸೋರು ನೀವು. ಹೌದು, ಏನಾದರೂ ಪ್ರತಿಭಟನೆ ಇದೇ ರೀತಿ ಮುಂದುವರಿದ್ರೆ ಜನಸಾಮಾನ್ಯರಿಗೆ ತೀವ್ರ ತೊಂದರೆ ಆಗುತ್ತೆ. ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತೀರಿ ಅಂತ? ನಾವು ಇದು ಸಡನ್ ಆಗಿ ನಾವು ಇದನ್ನು ಮುಷ್ಕರ ಕೈಗೊಂಡಿಲ್ಲ ರೀ. ಸುಮಾರು ಒಂದು 3-4 ವರ್ಷಗಳಿಂದ ಇದೇ ರೀತಿ ನಾವು ಮನವಿ ಕೊಡೋದು ಮಾಡೋದು ನಡೆದೈತೆ ರೀ. ಈಗ ಪೂರಾ ನಮಗೆ ತೊಂದರೆ ಆದ ನಂತರನೇ ಇದು ನಾವು ರಾಜ್ಯ ಸಂಘದಿಂದ ನಿರ್ಧಾರವನ್ನು ಕೈಗೊಂಡಿದ್ದೀವಿ. ಇದೇ ರೀತಿ ಯಾವ ರೀತಿ ಮುಂದುವರಿಯುತ್ತೆ ಅಂತ? ಇನ್ನು ಸರ್ಕಾರ ಸ್ಪಂದನೆ ಯಾವ ರೀತಿ ಮಾಡುತ್ತೆ ಅದು ಮುಂದೆ ನಮ್ಮ ರಾಜ್ಯ ಸಂಘದ ಎಲ್ಲರ ಒಂದು ನಿರ್ಧಾರ ತೊಗೊಂಡು ಮುಂದಿನ ಅದನ್ನು ಮಾಡ್ತಾರೆ.